ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನೀವು ಬರೀ ಕೃಷಿಯ ಬಗ್ಗೆ ಹೇಳುವ ಕಾರಣ ನಾನು ಬೇರೆ ಯಾರ ಹತ್ರನೂ ನಿಮ್ಗೆ ಇದರ ಬಗ್ಗೆ ಹೇಳಿದ್ರೆ ಇದು ಒಳ್ಳೆ ಇದಕ್ಕೊಂದು ವ್ಯಾಲ್ಯೂ ಇದೆ ಅಂತ ಹೇಳಿ ನಿಮ್ಮ ಚಾನಲ್ ಅಲ್ಲೇ ಮಾತಾಡ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ನಿಮ್ಮ ಒಂದು ಕುಟುಂಬದ ಹಿನ್ನೆಲೆ ಹೇಗೆ ಅಂತ ಹೇಳಿ? ಕುಟುಂಬ ನಾನು ನಿಜವಾಗಿ ಮಲೆನಾಡಿನವಳು, ಕೊಪ್ಪದಲ್ಲಿ ಇದ್ದಿದ್ದು. ನಮ್ಮ ಜಾಯಿಂಟ್ ಫ್ಯಾಮಿಲಿ. ಇದ್ರಲ್ಲಿ ನೋಡಿ, ಇದ್ರಲ್ಲಿ ಎಲ್ಲ ತರದ ವಸ್ತುಗಳು ಇದೆ, ಎಲ್ಲ ವೆರೈಟಿ. ಇದು ತೆಂಗಿನ ಗರಿ ಇದೆಯಲ್ಲ, ಅದು ಆಯ್ತಾ. ಇದು ಮಡ್ಲಿದು. ಇದು ತೆಂಗಿನ ಇಡೀ ಕಾಯಿ ಇರುವಂತ ಅದರ ಮೇಲಿರುವಂತ ಹೂವು. ಇದು ನೋಡಿ, ನೀವು ಕೃಷಿಯ ಬಗ್ಗೆ ಭಾರಿ ಎಲ್ಲ ಮಾಹಿತಿ ಕೊಡ್ತೀರಲ್ಲ, ನೀವು ಹೇಳಿ ನೋಡೋಣ ಇದು ಯಾವ್ದ್ರಿಂದ ಮಾಡಿದೆ ಅಂತ ಹೇಳ್ಬೇಕು. ನನ್ನ ಒಂದು ಕೃಷಿ ಜ್ಞಾನಕ್ಕೆ ಸವಾಲಲ್ಲ, ಸವಾಲು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನೀವೆಲ್ಲರೂ ಹೇಗಿದ್ದೀರಿ? ನಾನಿವತ್ತು ಮೂಡಬಿದ್ರೆಗೆ ಬಂದಿದ್ದೇನೆ. ನಿಮ್ಗೆ ಗೊತ್ತಿರ್ಬೋದು, ಇದಕ್ಕೊಂದು ವಾರಕ್ಕಿಂತ ಮೊದಲು ಒಂದು ಕೃಷಿಯ ಬಗ್ಗೆ ಸಾಧನೆ ಮಾಡಿರುವಂಥ ಯಶೋಧ ಮೇಡಮ್ ಅವರೊಂದು ವಿಡಿಯೋನ ಬಿಟ್ಟಿದ್ದೆ ಮೂಡಬಿದ್ರೆ ಭಾಗದಿಂದ. ಆ ವಿಡಿಯೋದ ಕೊನೆಯಲ್ಲಿ ಅವರೊಂದು ಸ್ಥೂಲವಾಗಿ ಹೇಳಿದರು, ಕೃಷಿಯ ಉತ್ಪನ್ನಗಳು ತುಂಬ ಸಿಗ್ತದೆ, ತೋಟದಲ್ಲಿ ಬೇರೆ ಬೇರೆ ರೀತಿಯ ವಸ್ತುಗಳು ಸಿಗ್ತದೆ. ಆ ವಸ್ತುಗಳನ್ನು ಒಂದು ಆಕರ್ಷಣೀಯವಾಗಿ ಅದನ್ನು ರೆಡಿ ಮಾಡಿ ಅದರ ಮುಖಾಂತರ ಗುಚ್ಛಗಳು ಮಾಡುವಂಥದ್ದು, ಶೋ ಪೀಸ್ಗಳನ್ನು ಮಾಡುವಂಥದ್ದು, ಇಂಥ ಮಾಡುವ ಕೆಲಸವನ್ನು ತುಂಬ ವರ್ಷದಿಂದ ಅವರು ಮಾಡ್ತಾಯಿದ್ದಾರೆ. ತುಂಬ ಚಿರಪರಿಚಿತರವರು ಈ ಭಾಗದಲ್ಲೆಲ್ಲ ಕೂಡ. ಹಾಗೆ ಅವರು ಏನೇನು ಯಾವ ವಸ್ತುಗಳಿಂದ ಏನೇನು ಮಾಡ್ತಾರೆ, ಕೃಷಿ ಉತ್ಪನ್ನಗಳಿಂದ ಏನು ಮಾಡ್ತಾರೆ, ನಮ್ಮ ತೋಟದಲ್ಲಿ ವೇಸ್ಟ್ ಆಗಿ ಬಿದ್ದಿರುವಂಥ ಎಲ್ಲ ಕೃಷಿ ಉತ್ಪನ್ನಗಳು ಅದಕ್ಕೆ ಒಂದು ರೀತಿಯ ಕಲೆ ಕೊಟ್ಟಾಗ, ಅದಕ್ಕೊಂದು ವ್ಯಾಲ್ಯೂ ಕೊಟ್ಟಾಗ ಅದು ಎಷ್ಟು ಸುಂದರವಾಗಿ ಕಾಣ್ತದೆ ಅನ್ನುವಂಥ ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ಅವ್ರ ಮನೆಗೆ ಬಂದೇನೆ. ಬನ್ನಿ, ಅವರ ಮನೆ ಒಳಗೆ ಹೋಗಿ ಸಂಪೂರ್ಣವಾಗಿರುವಂಥ ಆ ಚಿತ್ರಣಗಳೆಲ್ಲ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೇನೆ. ಯಶೋಧ ಮೇಡಮ್ ನಮಸ್ಕಾರ. ನಮಸ್ಕಾರಗಳು. ಚೆನ್ನಾಗಿದ್ದೇನೆ. ಇದು ಅಡಿಕೆ ಸಿಪ್ಪೆಯಿಂದ ಮಾಡಿರುವಂತದ್ದು. ಈ ದಂಟಿದೆಯಲ್ಲ, ಇದು ತೆಂಗಿನ ಮರದ ಒರಿಜಿನಲ್ ಕಾಯಿ ಬಿಡುವಂತ ದಂಟು. ಇದು ಅಡಿಕೆ ಮರದ ಬುಡದಲ್ಲಿ ಬೀಳುವಂತ ಸಣ್ಣ ಸಣ್ಣ ಅಡಿಕೆಯ ಸಿಪ್ಪೆಯಿಂದ ಮಾಡಿರುವಂತ. ಮಳೆಗಾಲದಲ್ಲಿ ಕೊಳೆ ಬಂದು ಅಥವಾ ಏನಾದ್ರು ಪ್ರಾಬ್ಲಮ್ ಇಂದ ಬಿದ್ದಿರ್ತದಲ್ಲ, ಅದರಿಂದ. ಇದು 3 ತೋಟದಲ್ಲಿ ಸಿಗುವಂತ ವಸ್ತುಗಳು. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ತೋಟದಲ್ಲೂ ಸಿಗ್ತದೆ. ಎಲ್ಲ ತೋಟದಲ್ಲಿ ಸಿಗ್ತದೆ. ಇದು ನೋಡಿ, ಇದು ಪಿಸ್ತಾ ಇದೆಯಲ್ಲ, ನಾವು ತಿಂದು ಸಿಪ್ಪೆ ಬಿಸಾಕ್ತೇವೆ. ಆ ಪಿಸ್ತಾ ಸಿಪ್ಪೆಯಿಂದ ಮಾಡಿರುವಂತದ್ದು. ಈ ದಂಟಿದೆಯಲ್ಲ, ಇದು ಕೋಕೋ ಮರದಲ್ಲಿ ಸಿಗುವಂತ ಬ್ರಾಂಚ್. ಇದು ಅದೇನು ಕೋಕೋ ಮರದ್ದೇ ಆಗ್ಬೇಕು ಅಂತ ಹೇಳಿ? ಕೋಕೋ ಮರದ್ದು ಯಾಕೆ ಅಂದ್ರೆ ಇದು ಇದೇ ತರ ನಮ್ಗೆ ಹೇಗೆ ಒಂದು ಹೂಗುಚ್ಛ ಮಾಡ್ಬೇಕಾದ್ರೆ ಬೇಸ್ ಹೇಗಿರ್ಬೇಕು, ಅದಕ್ಕೆ ಸರಿ ಇದೆ ಒಂದು ಕೋಲು. ಅದಕ್ಕೆ ಇದು 3, 4, 5 ಬ್ರಾಂಚ್ಗಳಿರ್ತವೆ. ಅದನ್ನು ತಗೊಂಡು ಇದು ನೋಡಿ, ತೆಂಗಿನಕಾಯಿಯ ಮೇಲಿರುವಂತದ್ದು ಇದು. ಅದು ಹೂವಿಗೆ ನಾವು ಫಿಕ್ಸ್ ಮಾಡಿರೋ ತೆಂಗಿನಕಾಯಿ ಮೇಲೆ. ಇದು ಸೌತೆಕಾಯಿದು ಬೀಜ. ನೋಡಿ ಸ್ನೇಹಿತರೆ, ಹೇಗೆ ಮಾಡಿದ್ದಾರೆ ನೋಡಿ. ಇದು ನೋಡಿ, ನೀವು ಕೃಷಿಯ ಬಗ್ಗೆ ಭಾರಿ ಎಲ್ಲ ಮಾಹಿತಿ ಕೊಡ್ತೀರಲ್ಲ, ನೀವು ಹೇಳಿ ನೋಡೋಣ ಇದು ಯಾವ್ದ್ರಿಂದ ಮಾಡಿದೆ ಅಂತ ಹೇಳ್ಬೇಕು. ನನ್ನ ಒಂದು ಕೃಷಿ ಜ್ಞಾನಕ್ಕೆ ಸವಾಲಲ್ಲ, ಸವಾಲು. ನೋಡಿ ಸ್ನೇಹಿತರೆ, ಯಾವ್ದಿರ್ಬೋದು ಇದು ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. ನೋಡೋರಿಗೆ ಯಾರಾದ್ರೂ ಹೊಳಿತದ ಹೊಳೆಯವರು ಕಮೆಂಟ್ ಮಾಡಬಹುದು. ನಂಗೆ ಅನಿಸ್ತಾ ಇದೆ ಇದು ಈ ಸಣ್ಣ ಮೆಣಸಿದೆಲ್ಲ ಅದರ ತೊಟ್ಟ ಅಂತ. ಹೌದಾ? ಹೌದು, ಖಂಡಿತ ಹೌದು. ಹೌದಾ? ನಂಗೆ ಕೆಲವರು ಗಾಂಧಾರಿ ಮೆಣಸು ಅಂತಾರೆ. ಅದೇ ಗಾಂಧಾರಿ ಮೆಣಸು ಅಂತ ಹೇಳಿ ಅದರ ತೊಟ್ಟನ್ನು ಉಪಯೋಗ ಮಾಡಿದಲ್ಲ. ನೋಡುವಾಗ ಕೇಪಳದ ಹೂವನ್ನ ಒಣಗಿಸಿ ಮಾಡಿದಾಗ ಕಾಣ್ತದೆ ದೂರದಿಂದ. ಆದ್ರೆ ನಂಗೆ ನೀವು ಕೃಷಿದ್ದು ಅಂತ ಹೇಳಿದ್ರಲ್ಲ, ಹಾಗೆ ಡೌಟ್. ಅದು ಎಲೆ ಯಾವ್ದ್ರದ್ದು? ಇದು ಎಲೆ ಉಂಟಲ್ಲ, ಇದು ಅಡಿಕೆದು ಸಿಂಗಾರ ಅರಳುವಾಗ ಒಂದು ಹಾಳೆ ಬೀಳ್ತದೆ ನೋಡಿ, ಹೊಂಬಾಳೆ ಹೇಳ್ತಾರಲ್ಲ, ಅದರದ್ದು. ಈ ದಂಟು ಸಹ ಕೋಕೋ ಮರದ್ದು. ಅದನ್ನ ಖಾಲಿ ಒಂದು ಅಡಿಕೆದು ಸಿಪ್ಪೆ ತೊಟ್ಟಿದೆ ನೋಡಿ, ಅಡಿಕೆ, ಅದಕ್ಕೆ ಅಂಟಿಸಿದ ಮೇನ್ ಫೆವಿಕಾಲ್ ಮತ್ತೆ ಪೇಂಟ್ ಮತ್ತೆ ವಾರ್ನಿಶ್ ಕೊಟ್ಟಿರುವಂತದ್ದು. ಇದು 1, 2, 3, 4 ಎಷ್ಟು ವರ್ಷ ಆದ್ರೂ ಹಾಳಾಗುದು. ಸ್ವಲ್ಪ ಡಲ್ ಆದ್ರೆ ನಾವು ವಾಪಸ್ ವಾರ್ನಿಶ್ ಕೊಟ್ರೆ ಮುಂಚಿನಾಗಿ. ಇಂಥದ್ದೇನಾರು ಒಂದು ಅಭ್ಯಾಸಗಳಿದ್ರೆ ಇನ್ನು ಮಾಡೋಣ. ಇದ್ರಲ್ಲಿ ನೋಡಿ, ಇದ್ರಲ್ಲಿ ಎಲ್ಲ ತರದ ವಸ್ತುಗಳು ಇದೆ, ಎಲ್ಲ ವೆರೈಟಿ. ಇದು ತೆಂಗಿನ ಗರಿ ಇದೆಯಲ್ಲ, ಅದು ಆಯ್ತಾ. ಇದು ಮಡ್ಲಿದು. ಇದು ತೆಂಗಿನ ಇಡೀ ಕಾಯಿ ಇರುವಂತ ಅದರ ಮೇಲಿರುವಂತ ಹೂವು. ಇದು ಸೌತೆಕಾಯಿದು ಬೀಜ. ಇದು ಸಹ ಒಂದು
ತೋಟದಲ್ಲೆಲ್ಲ ಸಿಗುವಂತ ಒಂದು ಹೌದು, ಮಣಿ ಮಣಿ ಸರ. ಮಣಿ. ಇದು ಇಡೀ ಕೋಕೋ ಮರದ ಗೆಲ್ಲು. ಇದೇ ರೀತಿ ಸಣ್ಣ ಸಣ್ಣ ಇದು ಇದು ಅಡಿಕೆ ಸಿಪ್ಪೆ. ಇದು ಅಡಿಕೆ ಮೇಲಿರುವಂತದ್ದು. ಇದು ಮಡ್ಲಿದು ಕಡ್ಡಿ. ಇದಿಷ್ಟು ನಮ್ಗೆ ತೋಟದಲ್ಲಿ ಸಿಗುವಂತ ವಸ್ತು. ನೀವೀಗ ಒಂದು ರೆಡಿ ಹೂ, ಒರಿಜಿನಲ್ ಹೂ ಇದು ತಗೊಂಡ್ರೆ 400-500 ರೂಪಾಯಿ ರೇಟ್. 1 ಅಥವಾ 2 ಅಥವಾ 3 ದಿವಸ ಇಡ್ಬೋದು, ಮತ್ತೆ ತೆಗೆದು ಬಿಸಾಕ್ತೀರಿ. ಇದಾದ್ರೆ ನೀವು 2, 3, 4 ವರ್ಷ ಇಟ್ಟರು ಸಹ, ಅದಕ್ಕಿಂತ ಏನಾದ್ರು ಒಂದು 100 ಜಾಸ್ತಿ ಕೊಟ್ಟರು ಸಹ ಇದನ್ನ ನೀವು ಇಡ್ಬೋದು. ಮತ್ತೆ ಯಾರಾದ್ರೂ ನೋಡಿದ್ರೆ ಒಂದು ಖುಷಿ ಪಡುವಂತ ಇದಾಗಿ. ಈ ಗೆಸ್ಟ್ ಗಳು ಬರುವಾಗ ಅಥವಾ ಮದುವೆಗೆ ಇನ್ನೊಬ್ಬರಿಗೆ ಯಾವ್ದಕ್ಕೂ ಕೊಡುವಾಗ ಇದನ್ನ ಕೊಟ್ಟರೆ ಒಳ್ಳೇದಲ್ಲ. ನಾನು ಪ್ರತಿ ಫಂಕ್ಷನ್ ಹೋಗುವಾಗ್ಲೂ ಇಲ್ಲ ಅಲ್ಲಿ ಯಾರಿಗೂ ಕವರ್ ಕೊಡಲ್ಲ, ಇದನ್ನೇ ಕೊಡುದು. ಇದು ನಿಮ್ಗೆ ಹೊರಗಡೆ ಏನಾದ್ರು ಇದ್ರ ಆರ್ಡರ್ ಇದೆ, ಮಾರಾಟ ಮಾಡ್ತಾರೆ? ಬೇಕಾದಷ್ಟು ಮಾಡಿ. ಈಗ ಒಂದು 50-100 ಮಾಡಿ ನನ್ ಸಾಧಾರಣ 50,000 ರೂಪಾಯಿಗಿಂತ ಜಾಸ್ತಿ ಇದ್ರಲ್ಲಿ ಮಾಡಿದ್ದಾರೆ. ಈಗ ಮೊನ್ನೆ ಒಬ್ರು ಬಂದವರು ಒಂದು ಫಂಕ್ಷನ್ ಇರ್ವೈಲಿಗೆ ಹೋಗಿದ್ ನಾನು, ಆಯ್ತಾ. ಅವರು ನಂಗೆ ಬಸ್ಸಿಗೆ ಕಾಯ್ತಿದ್ದೆ, ಬನ್ನಿ ನಮ್ಮೊಟ್ಟಿ ಕಾರಲ್ಲಿ ಅಂತ ಹೇಳಿದ್ರು. ಅವರು ಸುರತ್ ಕಲ್ಲಿಗೆ ಹೋಗುವವರು. ಹಾಗೆ ಬಂದು ನಿಮ್ ಮನೆಗೆ ಬಿಡ್ತೇನೆ ಹೇಳಿದ್ರು. ಇಲ್ಲಿ ಬಂದ್ರು. ಒಳಗ್ ಬಂದವರು ಅವ್ರಿಗೆ ಖುಷಿಯಾಗಿ 1,000 ರೂಪಾಯಿ ಕೊಟ್ಟು 3 ಐಟಮ್ ತಗೊಂಡು. ಇದು ನೀವು ಎಷ್ಟು ವರ್ಷದಿಂದ ಇದನ್ನ ಅಭ್ಯಾಸ ಮಾಡ್ತಿದ್ದೀರಿ? ಒಂದು 15 ವರ್ಷದ ಮೇಲಾಯ್ತು ನಾನು ಮಾಡ್ಲಿಕ್ಕೆ ಶುರು ಮಾಡಿ. 15 ವರ್ಷದ ಮೇಲಾಗಿದೆ. ಇದನ್ನು ನೋಡಿ ಅಮ್ಮ, ಇದನ್ನೆಲ್ಲ ಕಲಿಯುವಂತದ್ದು ದೊಡ್ಡ ಕೆಲಸ. ಯಾಕಂದ್ರೆ ಇದನ್ನ ಎಲ್ಲೂ ಕಲ್ಸೋದಿಲ್ಲ. ನೀವು ಒಂದು ಏಕಲವ್ಯನಾಗಿ ನೀವೇ ಗುರುಗಳಾಗಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಕಲಿಬೇಕಾಗ್ತದೆ. ಮೇನ್ ಯಾಕೆಂದ್ರೆ ನಾನು ಕೃಷಿಯಲ್ಲೇ ಇದ್ದಿದ್ರಿಂದ ಅಲ್ಲಿ ಕೆಲಸ. ಈಗ ತೆಂಗಿನಕಾಯಿ ಸುಲಿಯುವಾಗ ಅದ್ರದ್ದು ಹೂ ಕೆಳಗ್ ಬೀಳ್ತದೆ, ಅಡಿಕೆ ಸುಲಿಯುವಾಗ ಅದ್ರದ್ದು ಹೂ ಕೆಳಗ್ ಬೀಳ್ತದೆ. ಅದೆಲ್ಲ ನೋಡಿ 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 ಇದೇನಾರು ಮಾಡ್ಬೋದು ಅಂತ ಆ ತರ. ಇದು ನೋಡಿ, ಇದು ಏನಾದ್ರು ಒಂದು 10 ವರ್ಷ ದಾಟಿರ್ಬೋದು. 10 ವರ್ಷ ದಾಟಿದೆ. ಇದು ಸೌತೆಕಾಯಿದು ಬೀಜ. ಇದು 1, 2, 3, 4, 5, 6 ಲೇಯರ್ ಅಲ್ಲಿ ಹಾಕಿದ್ರಿ ಸೌತೆಕಾಯಿ ಬೀಜ. ಎಷ್ಟು ಟೈಮ್ ಬೇಕಾಗುತ್ತೆ ಇದನ್ನ ಮಾಡ್ಲಿಕ್ಕೆ? ಇದು ಮಾಡ್ಲಿಕ್ಕೆ ಅಂದ್ರೆ ಕೂಡ್ಲೆ ಮಾಡ್ಲಿಕ್ಕೆ ಆಗಲ್ಲ. 1 ಲೇಯರ್ ಅಂಟಿದ ಮೇಲೆ ಇನ್ನೊಂದು ಮಾಡ್ಬೇಕಾಗ್ತದೆ. ಅಟ್ಲೀಸ್ಟ್ ಇಡೀ ದಿನ ಕೂತ್ ಮಾಡಿದ್ರೆ ಒಂದು 3-4 ದಿವಸ. ದೊಡ್ಡ ಕೆಲಸ ಇದೆ. ಕೆಲಸ ಹೇಳಲಿಕ್ಕೆ ಸುಲಭ, ಪೇಷನ್ಸ್ ಮೇನ್ ಅಲ್ಲ. ಈ ಒಂದು ನಿಮ್ಮ ಏಜ್ ಅಲ್ಲೂ ಕೂಡ ಈ ಪೇಷನ್ಸ್ ಇದು ನಮ್ಗೆಲ್ಲ ಒಂದು ಮಾದರಿ ಅಂತ ಅನಿಸ್ತದೆ. ಇದು ನೋಡಿ, ಇದು ಅಡಿಕೆ ಮೇಲಿರುವಂತದ್ದು. ಈಗ ಇದನ್ನ ಹೀಗೆ ಮಾಡಿ ಹಾರಗಳುಂಟಲ್ಲ, ದೇವರಿಗಾಗ್ಲಿ ಅಥವಾ ಯಾರಿಗಾರು ಹಾಕಿದ್ರೆ ಇದು ವೇಸ್ಟ್ ಅಂತಲೇ ಗೊತ್ತಾಗುದಿಲ್ಲ ನಿಜವಾಗಿ ನೋಡ್ಲಿಕ್ಕೆ ಹೋದ್ರೆ. ಇದು ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೆ. ಅಂದ್ರೆ ಏನಂದ್ರೆ ಅದು ಒಂದೊಂದು ಅದಕ್ಕೆ ಹೋಲ್ ಮಾಡುದು ಕೈಯಲ್ಲಿ ಮಾಡ್ಬೇಕು. ಇಲ್ಲದಿದ್ರೆ ಹೋಲ್ ಮಾಡಿ ಆದ್ರೆ ದಿವಸಕ್ಕೊಂದು 2-3 ಹಾಗೆ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇದು ಯಾವ್ದು ಅಂತ ಹೇಳಿದ್ರೆ ಅಡಿಕೆ ಇದೆಲ್ಲ, ಅಡಿಕೆ ಮೇಲ್ಗಡೆ ಅದಕ್ಕೆ ತೊಟ್ಟು ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಿ ಗೊತ್ತಿಲ್ಲ, ಅದಕ್ಕೆ ಏನು ವರ್ಡ್ ಅಂತ ಹೇಳಿ ಅದರೊಂದು ಉಪಯೋಗಿಸಿ ಮಾಡಿರುವಂತದ್ದು. ನೋಡಿ, ನಾವು ಯಾವ್ದೋ ಥರ್ಮಾಕೋಲು ಇನ್ಯಾವ್ದಾವ್ದೋ ಮಣಿಗಳ ಮಾಲೆಯನ್ನು ತರ್ತೇವೆ, ಬಿಸಾಡ್ತೇವೆ. ಇದು ಇಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ಸ್ವಲ್ಪ ಟೈಮ್ ಆಗಿದೆ ಅನ್ಸುತ್ತೆ. ಇನ್ನು ಫ್ರೆಶ್ ಆಗಿದ್ರೆ ಇನ್ನೂ ಚೆನ್ನಾಗಿ ಬೀಳುತ್ತದೆ. ಕಲರ್ಡ್ ಸುಮಾರು ವರ್ಷ ಆಗಿದೆ. ನಾನು ನಮ್ಮ ಕೃಷಿ ಮೀಟಿಂಗ್ ಅಲ್ಲಿ ಸುಮಾರು ಸಲ ಇದನ್ನ ಈ ತರ ಸಣ್ಣ ಸಣ್ಣದ್ ಮಾಡಿ ಎಲ್ಲರಿಗೂ ಕೊಟ್ಟಿದ್ದೇನೆ. ಈಗ ಹೂವು, ಈಗ ಗುಲಾಬಿ ಅಥವಾ ಯಾವ್ದಾರು ಕೊಟ್ರೆ ಎಲ್ಲ ಇಟ್ಟು ಹೋಗ್ತಾರಲ್ಲ, ಇದನ್ನ ಯಾರು ಇಟ್ಟು ಹೋಗುದಿಲ್ಲ, ಎಲ್ಲರೂ ಇಟ್ಕೊಂಡು ಹೋಗ್ತಾರೆ. ಇದನ್ನ ಯೂಟ್ಯೂಬ್ ಅಲ್ಲಿ ಎಲ್ಲ ಬರ್ತದ ಇದ್ರ ಬಗ್ಗೆ? ಇಷ್ಟವರೆಗೆ ನಾನು ಬೇರೆ ಯಾರಾದ್ರೂ ಮಾಡಿದಿರಾ? ಇಲ್ಲ, ನೀವೇ ಕಲ್ತು? ನನಗೆ ಗೊತ್ತಿದ್ದಾಗೆ ಯಾರು ಸಹ ಮಾಡಿಲ್ಲ. ಯೂಟ್ಯೂಬ್ ಅಲ್ಲಿ ಇಲ್ಲ ಇದು? ಎಲ್ಲಿ ಸಹ ಇಲ್ಲ. ಇನ್ಯಾರಾದ್ರೂ ಇದ್ದವ್ರು ಬೇಕಾರೆ ಇತ್ತು. ನನ್ಗೆ ಗೊತ್ತಿದ್ದಾಗೆ ಯಾವ್ದ್ರಲ್ಲೂ ಇಲ್ಲ. ನಿಮ್ಗೆ ಐಡಿಯಾ ಯಾರು ಕೊಟ್ಟದು ಅಂತ ಹೇಳಿ ಇದೊಂದು ಮಾಡಬಹುದು ಅನಿಸ್ಬೇಕಲ್ಲ ನಿಮ್ಗೆ? ಇದನ್ನ ತುಂಬಾ ಜನ ಕೇಳ್ತಾರೆ ಈ ಪ್ರಶ್ನೆ, ಆದ್ರೆ ನಂಗೆ ಗೊತ್ತಿಲ್ಲ ನಂಗೆ ಐಡಿಯಾ ಹೇಗೆ. ನೋಡ್ತಾ ನೋಡ್ತಾ ಆಟೋಮೆಟಿಕ್ ಆಗಿ ಬಂದಿದ್ಬಿಟ್ರೆ ಅದು ಹೇಗೆ ಏನು ಅಂತ ನಂಗೆ ಗೊತ್ತಿಲ್ಲ. ಒಂದ್ ಮಾಡ್ತಾ 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 ಇಂಪ್ರೂವ್ ಆಗಿ ಈಗ 15 ಮುಂಚೆ ಮಾಡುವಾಗ ಇಷ್ಟಿಲ್ಲದಿದ್ರು ಈಗ 15 ವರ್ಷದಲ್ಲಿ ಮಾಡಿ 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 ಇನ್ನೊಂದು ಅಂದ್ರೆ ಹೊಸ ಹೊಸ ಐಡಿಯಾಗಳು ಹೊಳೆಯತ್ತೆ. ಅದು ನೋಡಿ, ಈಗ ಮಣಿದೆಲ್ಲ ಹಾಕ್ತಾರಲ್ಲ ಗೋಡೆಗೆ ಹಚ್ಚಿದೆ, ಅದು ಹಾಕಿದ್ರೆ ನೋಡಕ್ಕೂ ಒಂಥರ ಚೆನ್ನಾಗಿ ಮಣಿದೆಲ್ಲ ಹಾಕ್ತಾರೆ. ಇದು ಪೆನ್ಸಿಲ್ ಇದಲ್ಲ ಇದು? ಹೌದು, ಇದು ನಾವು ಪೆನ್ಸಿಲ್ ಮಾಡ್ತೇವೆ. ಇದು ಮಕ್ಕಳು ಆದ್ರೆ ಎಷ್ಟು ಖುಷಿಯಲ್ಲಿ ಮಾಡಬಹುದು. ಇದು ನೋಡಿ, ಇದು ಸಹ ಗೋಡೆಗೆ, ಇದು ಅಡಿಕೆ ಮೇಲಿದೆಯಲ್ಲ ಅದೇ ಸೇಮ್. ಈಗ ದೊಡ್ಡ ದೊಡ್ಡ ಹಾಲಲ್ಲೆಲ್ಲ ಇದು ಹಾಕ್ತಾರೆ ನೋಡಿ, ಪೇಂಟಿಂಗ್ ಎಲ್ಲ ಏನಿಲ್ಲ, ಅವನೊಂದು ಚೂರ್ ಕಲರ್ ಇರುತ್ತೆ, ಮಾಡ್ರನ್ ಆರ್ಟ್ ಅಂತ ಹಾಕಿರ್ತಾರೆ. ಟೈಮ್ ಅನ್ನು ಒಳ್ಳೇದಕ್ಕೆ ಉಪಯೋಗ ಮಾಡಿದ್ರೆ ನೆಗೆಟಿವ್ ಬರುದಿಲ್ಲ, ಮೈಂಡ್ ಕೂಡ ಫ್ರೆಶ್ ಆಗಿರ್ತದೆ. ಹೌದಲ್ಲ? ನಾವು ತುಂಬಾ ಜನರಿಗೆ ಮಕ್ಕಳಿಗೆಲ್ಲ ನಾವು ಸಲಹೆ ಕೊಡ್ತಿರ್ತೇವೆ, ಅವನು ಒಳ್ಳೇದ್ ಮಾಡ್ಬೇಕು ಅಂತ. ಅವನು ಏನಾದ್ರು ಒಂದು ಈ ರೀತಿಯ ಕೆಲಸಗಳು ಕೊಟ್ಟಾಗ ಆಗ ಅವನು ಪಾಸಿಟಿವ್ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನಲ್ವಾ? ಹೇಗಿದೆ ಇದಕ್ಕೆ ಪ್ರೋತ್ಸಾಹ ಎಲ್ಲ? ಬೇರೆ ಯಾರಾದ್ರೂ ಬಂದು ನೋಡಿದಾರ
ಬೇರೆ ಯಾವ್ದೋ ಚಾನಲ್ ಅಲ್ಲಿ ಬಂದಿದೆ ಈ ಸಂಗತಿಗಳು? ಬೇರೆ ಚಾನಲ್ ಇಲ್ಲ, ಆಕಾಶವಾಣಿಯವರು ಒಂದ್ಸಲ ಕೃಷಿಯ ಬಗ್ಗೆ ಇದ್ ಮಾಡುವಾಗ ಇದರ ಬಗ್ಗೆ ಸಹ ಹೇಳಿದ್ದಾರೆ. ನಾನು ಸುಮಾರು ಕಡೆ ಎಕ್ಸಿಬಿಷನ್ ಎಲ್ಲ ಮಾಡಿದ್ದೀನಿ. ಇದು ಆಳ್ವಾಸಿದು ನುಡಿ ಸಿರಿ ಅಲ್ಲಿ ಕೃಷಿ ಸಿರಿ, ಮತ್ತೆ ಮೊನ್ನೆ ಜಾಂಬೂರಿ ಆಯ್ತಲ್ಲ, ಆ ದಿವಸ 7 ದಿವಸದ ಫಂಕ್ಷನ್ ಇತ್ತು. ಆ ದಿವಸ ನನ್ನ ಸ್ಟಾಲ್ 3 ದಿವಸ ಖಾಲಿಯಾಗಿದೆ. ಎಷ್ಟು ಸುಮಾರು ಸಾಧಾರಣ ಹೀಗೆ ಐಟಮ್ ಇತ್ತು. ಸಾಧಾರಣ ಎಲ್ಲ ಸೇಲ್ ಆಗಿದೆ. ಕೆಲವರೆಲ್ಲ ನಾವು ಲಾಸ್ಟ್ ಹೋಗೋ ದಿವಸ ಬೇಕು ಮೇಡಮ್ ಅಂತ ಅಷ್ಟೆಲ್ಲ, ಅವರೆಲ್ಲ ಎಲ್ಲ ನಾರ್ತಿನವ್ರು ಜಾಸ್ತಿ ಇದ್ದಾರೆ. ಅಷ್ಟೊತ್ತಿಗೆ ಇಲ್ಲವೇ ಇಲ್ಲ, ಮುಂದಾಗಿದೆ. ನಿಮ್ಮ ಒಂದು ಕುಟುಂಬದ ಹಿನ್ನೆಲೆ ಹೇಗೆ ಅಂತ ಹೇಳಿ? ಕುಟುಂಬ, ನಾನು ನಿಜವಾಗಿ ಮಲೆನಾಡಿನವಳು, ಕೊಪ್ಪದಲ್ಲಿ ಇದ್ದಿದ್ದು. ನಮ್ ಜಾಯಿಂಟ್ ಫ್ಯಾಮಿಲಿ. ಮುಂಚಿಂದ ಎಲ್ಲ ಗದ್ದೆ ತೋಟ ಇದೆಲ್ಲ ಕೃಷಿ ಎಲ್ಲ ನೋಡಿ ಗೊತ್ತಿತ್ತು. ಈಗ ಮದುವೆ ಆಗಿ ಬಂದ ಮೇಲೆ ಇಲ್ಲಿಗೆ 50 ವರ್ಷ ಆಯ್ತು. ಈ ವರ್ಷಕ್ಕೆ 75 ಬಂದಿದ್ನಲ್ಲ, 50 ವರ್ಷ ಆಯ್ತು. ಈಗ ಇಲ್ಲಿ ಬಂದು ಮೊದ್ಲು ಬೇರೆ ಬೇರೆ ಎಲ್ಲ ಮಾಡ್ತಿದ್ದೆ. ಹೊಲಿಗೆ ಮಾಡಿದೆ, ಆಮೇಲೆ ಎಂಬ್ರಾಯ್ಡ್ರಿ ಮಾಡಿದೆ. ಈಗ ತೋಟ ಮಾಡಿ 30 ವರ್ಷ ಆಯ್ತು. ತೋಟ ಮಾಡಿದ ಮೇಲೆ ತೋಟ ಮತ್ತೆ ಇದು ಎರಡು ತೋಟದಲ್ಲಿ ಪ್ರತಿಯೊಂದು ವಸ್ತುಗಳನ್ನು ಹುಡುಕ್ತೀರಿ, ತಗೊಂಡ್ಬಂದು ಮಾಡ್ತೀರಿ ಅಲ್ವಾ? ಅಡಿಕೆ ರೋಗ ಬಂತು, ಅಡಿಕೆ ಬಿತ್ತು ಅಂತ ಯೋಚನೆ ಮಾಡಕ್ಕಿಲ್ಲ. ಅದನ್ನ ತಂದು ಸಹ 400-500 ರೂಪಾಯಿಗೆ ಮಾರಬಹುದು ಅಂತ ಒಂದು. ಮಕ್ಕಳೆಲ್ಲ? ಮಕ್ಕಳು 3 ಜನ ಇದ್ದಾರೆ. 2 ಹೆಣ್ಮಕ್ಳಿಗೆ ಮದುವೆ ಆಗಿದೆ. ಒಬ್ನು ಇಲ್ಲೇ ನನ್ನೊಟ್ಟಿಗಿದ್ದಾನೆ. ಅವರು ಚೆನ್ನಾಗಿ. ಒಬ್ಳು ಸೌತ್ ಕೊರಿಯಾ ಸಣ್ಣವಳು, ದೊಡ್ಡವಳು ಬೆಂಗಳೂರಲ್ಲಿ ಇದ್ದಾಳೆ. ಸೌತ್ ಕೊರಿಯಾಕ್ಕೆ ನೀವು ಹೋಗಿದ್ದೀರಾ? ಸೌತ್ ಕೊರಿಯಾಕ್ಕೆ 3 ಸಲ ಹೋಗಿದ್ದೇನೆ. 3 ಸಲ ಹೋಗಿದ್ದೀರಾ? ಸೌತ್ ಕೊರಿಯಾ ಅಂತ ಹೇಳಿದ್ರೆ ಒಬ್ರು ಕಿಮ್ ಜಾನ್ ಅಂತ ಹೇಳಿ ಟೋಪನ್ ಹಾಕಿದಾಗ ಒಬ್ರು ಅಧ್ಯಕ್ಷರಿದ್ದಾರೆ. ಅದಲ್ಲ, ಅದು ನಾರ್ತ್ ಕೊರಿಯಾ, ಇದು ಸೌತ್ ಕೊರಿಯಾ. ಸೌತ್ ಕೊರಿಯಾ ಬಾರಿ ಒಳ್ಳೆ ಊರು. ಮಳೆ, ನೀರು, ಪರಿಸರ ಅಂದ್ರೆ ಅಷ್ಟು ಕ್ಲೀನ್ ಆಗಿರುತ್ತೆ. ಜನಗಳೇ ಕಮ್ಮಿ. ಎಷ್ಟು ಗಂಟೆ ಜರ್ನಿ ಇರ್ತದೆ ಆ ಕಡೆ ಹೋಗ್ಲಿಕ್ಕೆ? ಸಾಧಾರಣ ಒಂದು 7 ಗಂಟೆ ಪ್ರಯಾಣಕ್ಕೆ 7 ಗಂಟೆ ಬೇಕು. ಒಂದು 3-4 ವಿಷಯ ಇದು ಪ್ಲೇನ್ ಚೇಂಜ್ ಮಾಡುವಾಗ ವೇಟಿಂಗ್ ಇರುತ್ತೆ. ಒಟ್ಟಾರೆ ಒಂದು 10-12 ಗಂಟೆ ಬೇಕಾಗ್ತದೆ. ನಿಮ್ಮ ಮಕ್ಕಳಿಗೆಲ್ಲ ಆಸಕ್ತಿ ಇದೆ ಈ ಕೈತೋಟದ ಬಗ್ಗೆ? ಕೈತೋಟ ಇಬ್ಬರಿಗೂ ಇದೆ. ಅವರಿಬ್ರು ಕ್ಲಾಸಲ್ಲಿ ಇದ್ದಾಗಲೂ ಪೇಂಟಿಂಗು, ಡ್ರಾಯಿಂಗು ಎಲ್ಲದರಲ್ಲೂ ಇದಾಗಿದ್ದವ್ರೆ. ಎಲ್ಲ ಇಬ್ಬರಿಗೂ ಎಲ್ಲ ರಂಗೋಲಿ. ಅವ್ರಿಗೆ ಇಲ್ಲಿ ಸ್ಕೂಲಲ್ಲಿ ಹೋಗ್ತಾ ಇಬ್ಬರಿಗೂ ಹೈಯೆಸ್ಟ್ ಪ್ರೈಸ್ ಬರುತ್ತೆ. ಅವಳಲ್ಲಿ ಅಲ್ಲಿ 6 ತಿಂಗಳು ವಿಂಟರ್, 6 ತಿಂಗಳು ಸಮ್ಮರಲ್ಲಿ ಇಲ್ಲಿಂದವೇ ಬೀಜ ತಗೊಂಡೋಗಿ ಬೆಂಡೆ, ಅಲಸಂಡೆ, ಮುಳ್ಳು ಸೌತೆ ಹೋದ ವರ್ಷ ಭಾರಿ ಚಂದಾಗಿ, ಪುದೀನ, ಪಾಲಕ್ ಆ ಥರ ಸೊಪ್ಪೆಲ್ಲ ಮಾಡ್ತಾರೆ. 6 ತಿಂಗಳು ಮಾತ್ರ. 6 ತಿಂಗಳು ಈಗ ಕರ್ಬೇವು ಸೊಪ್ಪು ಗಿಡ ಒಯ್ದಿದ್ದಾಳೆ. 6 ತಿಂಗಳಾಗ ಪಾಟಲ್ಲಿ ನೆಟ್ಟು ಮನೆ ಒಳಗಿಡ್ಬೇಕು. 6 ತಿಂಗಳು ಬಿಸಿ ಬೇಕು. ಹೊರಗಿಟ್ರೆ ಅದು ಹೋಗೋದು ಸತ್ತು. ಅವರು ಇನ್ನೊಂದ್ಸಲ ಭಾರತಕ್ಕೆ ಬರೋದು ಯಾವಾಗ? ನೆಕ್ಸ್ಟ್ ಡಿಸೆಂಬರ್ ಡಿಸೆಂಬರ್ ಬಂದಾಗ ನಮಗೊಂದು ಹೇಳಿ ಬೀಜಗಳು. ಆಯ್ತು. ದಕ್ಷಿಣ ಕೊರಿಯಾದ ಬೀಜಗಳನ್ನು ಆಯ್ತಾಯ್ತು ಸ್ವಲ್ಪ ಬೆಳೆಸುವ. ಅಲ್ಲ ಹೇಳ್ತೇನೆ, ಯಾಕೆಂದ್ರೆ ಬೀಜಗಳು ಒಂದ್ ದೇಶದಿಂದ ಒಂದ್ ದೇಶಕ್ಕೆ ತರ್ಲಿಕ್ಕಿಲ್ಲ, ರೂಲ್ಸ್. ಕದ್ದು ಮುಚ್ಚಿ ತರ್ಬೇಕು. ಬ್ಯಾಗಲ್ಲಿ ಹಾಕಿ ಏನಾರು ಕಪ್ಪು ಬಟ್ಟೆಯಲ್ಲಿ ಹಾಕಿ ಸುತ್ತಿ ಹಾಗೆ ತರ್ಬೇಕು. ಅವರು ಇಲ್ಲಿಂದ ಒಯ್ತಾರೆ, ಅಲ್ಲಿಂದ ಬರ್ತಾನೋ ಕೆಲವೆಲ್ಲ ಬೀಜಗಳ ದೇಶದಿಂದ ದೇಶ ತರ್ಲಿಕ್ಕಿಲ್ಲ. ಇದೆಲ್ಲ ಅವ್ರ ಫೋಟೋಗಳ? ಅವ್ರಿಗೆ ಖುಷಿ ಆಗ್ಬೋದು ಈ ವಿಡಿಯೋ ನೋಡಿ ಅಲ್ವಾ? ಇದು ಮೊಮ್ಮಗನ? ಹೌದು. ಅಲ್ಲ, ಇದೀಗ ನಮ್ಮದು ಅಕ್ಕನ ಮಕ್ಕಳೆಲ್ಲ ಅಮೆರಿಕಾ, ಇಂಗ್ಲೆಂಡ್, ಲಂಡನ್ ಅಲ್ಲೆಲ್ಲ ಇದ್ದಾರೆ. ಇದು ನೀವು ಕಳಿಸಿದ ಕೂಡ ಅಲ್ಲಿವರೆಗೆ ಹೋಗ್ತದೆ. ಆಕಾಶವಾಣಿ ಇದು ಆಗಿತ್ತಲ್ಲ, ಆಗ ಅವರು ಎಲ್ಲರೂ ಡೈರೆಕ್ಟ್ ರೇಡಿಯೋದಲ್ಲಿ ಬರುವಾಗ ಕಾಯ್ತಾ ಇದ್ವಿ. ಎಲ್ಲರೂ ಕೇಳಿ ಅವಾಗ್ಲೇ ಕಾಮೆಂಟ್ ಮಾಡಿಸ್ತಾ ಇದ್ವಿ. ಅಲ್ಲ, ಅವ್ರು ಎಲ್ರಿಗೂ ಕೂಡ ನಾನು ಹೇಳ್ತೇನೆ, ನಮ್ಮ ಚಾನಲ್ ಒಂದು ಕಮೆಂಟ್ ಮಾಡಿ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇದ್ದೀರಿ ನೀವು. ನಿಮ್ಮ ತಾಯಿ ಇಲ್ಲಿ ಒಂದು ಅದ್ಭುತವಾಗಿರುವಂತ, ನಮ್ಗೆ ಮಾಡೆಲ್ ಆಗಿರುವಂತ. ಯಾಕಂದ್ರೆ ಇವತ್ತು ಎಷ್ಟೋ ಜನ ತಾಯಂದ್ರು ಮನೆಗಳಲ್ಲಿ ಇದ್ದಾರೆ, ಅವ್ರಿಗೆ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಆಸಕ್ತಿ ಇರ್ತದೆ, ಹೇಗೆ ಮಾಡುವುದು ಗೊತ್ತಿರೋದಿಲ್ಲ. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಹಾಕ್ತೇನೆ. ಯಾರಾದ್ರೂ ಹತ್ರದ ಲೇಡೀಸ್ ಕಳಿಸ್ಲಿಕ್ಕೆ, ಈಗ ಯಾವ್ದೋ ಗಿಫ್ಟ್, ಸೆಲೆಬ್ರೇಷನ್ ಗಳಿಗೆ, ಯಾವ್ದಕ್ಕಾದ್ರೂ ಕೂಡ ಇದನ್ನ ನಾವು ಉಪಯೋಗಿಸಬಹುದು ಅಲ್ವಾ? ಕಲಿಸುವ ಕೆಲಸಗಳನ್ನು ಮಾಡಬಹುದು ಬೇಸಿಗೆ ಶಿಬಿರಗಳಲ್ಲೆಲ್ಲ ಮಕ್ಕಳಿಗೆ, ಅಥವಾ ಯಾವ್ದಾದ್ರು ಲೇಡೀಸ್ ಗ್ರೂಪ್ಗಳಿಗೆಲ್ಲ ಮಾಡಬಹುದು. ಮತ್ತೆ ಪ್ಲಾಸ್ಟಿಕ್ ಐಟಮ್ ಅದೆಲ್ಲ ಕೊಡುವಕ್ಕಿಂತ ನ್ಯಾಚುರಲ್ ಆಗಿ ಸಿಕ್ಕುವಂತ. ಹೌದು, ಇದು ರೈತರಿಗೂ ಒಂದು ಸಪೋರ್ಟ್ ಕೊಟ್ಟಾಗ. ಹೌದೌದು, ರೈತರ ಉತ್ಪನ್ನಗಳಿಗೆ ರೈತರು ಬಳಸ್ಬೇಕು. ಮೋದಿ ಯಾವಾಗ್ಲೂ ಹೇಳ್ತಾರಲ್ಲ. ಹೌದೌದು,
ಮೋದಿ ಇದು ರೈತರ ಉತ್ಪನ್ನ ಡಬ್ಬಲ್ ಮಾಡ್ಬೇಕು ಅಂತ. ಇದಕ್ಕೆಲ್ಲ ವ್ಯಾಲ್ಯೂನು ಬರಬಹುದು ಅಂತ ನನ್ನ ಆಲೋಚನೆ. ಹೌದು, ಕರೆಕ್ಟ್. ಯಾಕಂದ್ರೆ ನೀವು ಇದೆಲ್ಲ ಮಾಡಿರುವಂತದಕ್ಕೆ ಯಾವ್ದಾರ ಒಂದು ಸಿಸ್ಟಮೆಟಿಕ್ ಆಗಿದ್ರೆ ಶುರು ಆದ್ರೆ ಇನ್ ಯಾರ್ಯಾವ್ದೋ ಕಂಪನಿದು ಯಾವ್ದಾವ್ದೋ ಚೀನಾ ದೇಶದ ವಸ್ತುಗಳು ತಂದು ಇಲ್ಲಿ ಯಾರಾದ್ರೂ ನೋಡಿದವ್ರು ದೊಡ್ಡ ಸ್ಕೇಲ್ ಅಲ್ಲಿ ಮಾಡುದಾದ್ರೆ ಅದು ಈ ಇದಕ್ಕೂ ವ್ಯಾಲ್ಯೂ ಬರುತ್ತೆ, ವೇಸ್ಟ್. ಹೌದು ನೋಡಿ ಸ್ನೇಹಿತರೆ, ಇದು ಕೃಷಿಯ ಒಂದು ಹೊಸ ಒಂದು ಅಪಾರ್ಚುನಿಟಿಯನ್ನು ಹೊರ ಜಗತ್ತಿಗೆ ಕೊಡ್ತಿದ್ದಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಇವತ್ತು ತುಂಬಾ ಜನ ಯೂಟ್ಯೂಬ್ ನೋಡಿ ಕಲಿಯೋರಿದ್ದಾರೆ, ಆದ್ರೆ ಇವರೇ ಸ್ವಯಂ ಈ ರೀತಿ ಮಾಡ್ಬೋದು, ಕೃಷಿಗೆ ಉತ್ಪನ್ನಗಳನ್ನು ಕೂಡ ಬೆಲೆ ಬರುವ ರೀತಿಯಲ್ಲಿ ಮಾಡ್ಬೋದು ಅನ್ನುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದೆ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದು ಪ್ರಸಾರ ಆದಾಗ ಇನ್ನೊಂದಷ್ಟು ಉಪಯೋಗಗಳಾಗುತ್ತೆ. ಈ ರೀತಿ ಒಂದು ನಮಗೊಂದು ಸಮಯ ಕೊಟ್ಟಿದ್ರಿ, ಅದರೊಟ್ಟಿಗೆ ಒಂದು ಅದ್ಭುತವಾಗಿರುವಂಥ ಮಾರ್ಗದರ್ಶನ. ಯಾಕಂದ್ರೆ ಗೈಡೆನ್ಸ್ ಮಾಡ್ತಿದ್ರಿ. ಈ ವಯಸ್ಸಲ್ಲೂ ಕೂಡ ಅದು ಜೀವನೋತ್ಸವ ಇದೆಲ್ಲ ನಿಮಗೆ. ಈಗ ಮದುವೆಗೆ 50 ವರ್ಷ ಆಯ್ತು ಅಂತ ಹೇಳಿದ್ರಿ. ಅಂಥದ್ರಲ್ಲಿ ಇವತ್ತು ಎಷ್ಟೋ ಹುಡುಗರುಗಳಿಗೆಲ್ಲ 25, 20, 30 ವರ್ಷಕ್ಕೆ ಸುಸ್ತಾಗಿರ್ತದೆ ಜೀವನ. ಅಂಥದ್ರಲ್ಲಿ ಇವತ್ತು ಕೂಡ ಅಷ್ಟೊಂದು ಇನ್ಸ್ಪೈರ್ ಮಾಡುವಂತ ಕೆಲಸ ಮಾಡ್ತೀರಿ ಮೇಡಮ್. ನಿಮ್ಮ ಬಹುಗುಚ್ಛವನ್ನು ನಿಮಗೆ ಕೊಟ್ಟರೆ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಿಮಗೆ ನಮ್ಮ ಚಾನಲ್ ನೋಡ್ತಿದ್ರಿ, ಏನನ್ಸತ್ತೆ ನಿಮಗೆ? ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನೀವು ಬರೀ ಕೃಷಿಯ ಬಗ್ಗೆ ಹೇಳುವ ಕಾರಣ ನಾನು ಬೇರೆ ಯಾರ ಹತ್ರ ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ರೆ ಇದು ಒಳ್ಳೆ ಇದಕ್ಕೊಂದು ವ್ಯಾಲ್ಯೂ ಇದೆ ಅಂತ ಹೇಳಿ ನಿಮ್ಮ ಚಾನಲಲ್ಲೇ ಮಾತಾಡ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ಇದನ್ನ ಎಷ್ಟು ಜನ ನೋಡಿ ಖುಷಿ ಪಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮ್ಮ ಚಾನಲಿಗೂ ಇದರಿಂದ ಏನಾದ್ರು ಒಳ್ಳೇದಾಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಧನ್ಯವಾದ.